ಮೈಸೂರು ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಬೇ ಫಾರಂ ವಿತರಣೆ ಮಾಡಲಾಯಿತು. ಮೈಸೂರು ಅರಮನೆಯಲ್ಲಿ ಬೇ ಫಾರಂ ನೀಡಿದ್ದಾರೆ ಮುಖಂಡರು. ಪ್ರಮೋದಾದೇವಿ ಒಡೆಯರ್ ಸಮ್ಮುಖದಲ್ಲಿ ಬೇ ಫಾರಂ ವಿತರಣೆ ಮಾಡಲಾಯಿತು. ಏಪ್ರಿಲ್ 3ರಂದು ಯದುವೀರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮೈಸೂರು ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಏಪ್ರಿಲ್ 3ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಯದುವೀರ್ ಒಡೆಯರ್. ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಬೇ ಫಾರಂ ವಿತರಣೆ ಮಾಡಲಾಯಿತು. ಹಲವು ಮುಖಂಡರು ಬಂದು ಮೈಸೂರು ಅರಮನೆಯಲ್ಲಿ ಬೇ ಫಾರಂ ವಿತರಣೆ ಮಾಡಿದರು. ಪ್ರಮೋದಾದೇವಿ ಒಡೆಯರ್ ಅವರ ಸಮ್ಮುಖದಲ್ಲೇ ಬೇ ಫಾರಂ ವಿತರಣೆ ಮಾಡಲಾಯಿತು. ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್. ಮೈಸೂರು ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಶಾಸಕ ಶ್ರೀವತ್ಸ, ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರಾಜೇಂದ್ರ ಮತ್ತು ಮಾಜಿ ಶಾಸಕ ರಾಮದಾಸ್ ಹಾಗೂ ಜಿಲ್ಲಾಧ್ಯಕ್ಷ ಮಾದೇಸ್ವಾಮಿ ಭಾಗಿಯಾದರು. ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಬೇ ಫಾರಂ ವಿತರಣೆ ಮಾಡಿದರು. ಪ್ರಮೋದಾದೇವಿ ಒಡೆಯರ್ ಕೂಡ ಇದ್ದಾರೆ. ಅವರ ಸಮ್ಮುಖದಲ್ಲೇ ಬೇ ಫಾರಂ ವಿತರಣೆ ಮಾಡಲಾಯಿತು. ಏಪ್ರಿಲ್ 3ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಯದುವೀರ್ ಒಡೆಯರ್. ರಂಗೇರ್ತಾ ಇದೆ ಮೈಸೂರು ಲೋಕಸಭಾ ಚುನಾವಣಾ ಅಖಾಡ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ದಿನದಿಂದ ದಿನಕ್ಕೆ ಬಹಳಷ್ಟು ರಂಗೇರ್ತಾ ಇದೆ ಮೈಸೂರು ಲೋಕಸಭಾ ಅಖಾಡ. ಯದುವೀರ್ಗೆ ಇವತ್ತು ಬೇ ಫಾರಂ ವಿತರಣೆ ಮಾಡಿದ್ರು, ಅದರ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ರುತ, ಏನಂತಂದ್ರೆ ಈಗ ಏಪ್ರಿಲ್ 3ರಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜವಂಶಸ್ಥ ಆಗಿರ್ತಕ್ಕಂಥ ಯದುವೀರ್ ಕೃಷ್ಣಚಾಮರಾಜ ಒಡೆಯರ್ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯ ನಾಯಕರುಗಳು, ಮುಖಂಡರು ಅರಮನೆಗೆ ಸ್ವತಃ ತೆರಳಿ ಏನು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಇದ್ದಾರೆ ಅವರ ಸಮ್ಮುಖದಲ್ಲೇ ಬಿ ಫಾರ್ಮ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಏಪ್ರಿಲ್ 3ರಂದು ಅವರು ಏನು ಬಿಜೆಪಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನಾವಿಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಯದುವೀರ್ ಅವರು ಬಿಜೆಪಿಯ ಅಭ್ಯರ್ಥಿ ಅಂತೇಳಿ ಘೋಷಣೆಯಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಪ್ರಮೋದಾದೇವಿ ಒಡೆಯರ್ ಅವರು ಮಾಧ್ಯಮಗಳ ಮುಂದೆ, ಅಂದ್ರೆ ಯದುವೀರ್ ಅವರ ಜೊತೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ವು. ಆದ್ರೆ ಯದುವೀರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಪ್ರಚಾರದ ವಿಚಾರಕ್ಕೆ ಮನೆಯಿಂದ ಏನು ತಾಯಿಯವರಾಗ್ಬೋದು ಅಥವಾ ಪತ್ನಿಯವರಾಗ್ಬೋದು ಯಾರು ಕೂಡ ಸದ್ಯಕ್ಕಂತೂ ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿ ಫಾರ್ಮ್ ಇದೆ, ಬಿ ಫಾರ್ಮ್ ಕೊಡುವಂತ ಸಂದರ್ಭದಲ್ಲಿ ತಾಯಿಯ ಸಮ್ಮುಖದಲ್ಲಿ ಯದುವೀರ್ ಅವರು ಬಿ ಫಾರ್ಮ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಖುಷಿಯಾಗಿರ್ತಕ್ಕಂಥದ್ದು. ಏನು ಏಪ್ರಿಲ್ 3ಕ್ಕೆ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗಿದೆ. ಅವತ್ತು ಕೂಡ ಬಿಜೆಪಿ ಮತ್ತು JDSನ ವರಿಷ್ಠರುಗಳ ಸಮ್ಮುಖದಲ್ಲಿ ಯದುವೀರ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.